ಬಟ್ ಸಜ್ಕದ ಹೋಳಿಗೆ ಮಾಡಿದ್ದು ಫಸ್ಟ್ ಟೈಮ್ ನಾನು ಕಿಡ್ನಾಪ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಮೆಣಸಿನ್ಕಾಯಿ ಚೆನ್ನಾಗಿ ನೀರಲ್ಲಿ ನೆನೆಸ್ಕೋಬೇಕು ಮೊದಲು. ಹಾಂ, ಇದನ್ನು ನೆನೆಸಿ ಕಡೆಗೆ ಇಟ್ಕೋಬೇಕು. ಇಲ್ಲಿ ಸಬ್ಬಸ್ಗೆ ಹಾಕೋಕ್ಕೆ, ಸಬ್ಬಸ್ಗೆ ಮಾಡೋಕ್ಕೆ ಕೆಂಪು ಖಾರನ ಮಾಡ್ತಾಯಿದ್ದೀನಿ. ಸೊ ಇದು ಕೆಂಪು ಖಾರ ಮಾಡೋಕ್ಕೆ ಮೊದಲು ಒಣ ಮೆಣಸಿನ್ಕಾಯನ್ನು ಎಲ್ಲ ನೀರಲ್ಲಿ ನೆನೆಸ್ಬೇಕು ಒಂದು ಸ್ವಲ್ಪ, ಅಂದರೆ ಮಿಕ್ಸರ್ಗೆ ಹಾಕೋಕ್ಕೆ ಚಲೋ ಆಗುತ್ತೆ ಮಿಕ್ಸಿ ಮಾಡೋಕ್ಕೆ. ಮತ್ತು ನಾನು ಇಲ್ಲಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಬೆಲ್ಲ, ಹುಣಸೆಹಣ್ಣು ಮತ್ತು ಕರಿಬೇವು ಇಷ್ಟು ತೊಗೊಂಡಿದ್ದೀನಿ. ಉಪ್ಪು ಮೊದಲು ಇವೆಲ್ಲ ಮೆಣಸಿನ್ಕಾಯಿ ನೆನೆದಿದ್ದಾವೆ. ಇವಾಗ ಇನ್ನಷ್ಟು ಮಿಕ್ಸರ್ಗೆ ಹಾಕಿಟ್ಕೋಬೇಕು. ಆಮೇಲೆ ಕೊತ್ತಂಬರಿ, ಕರಿಬೇವು, ಬೆಲ್ಲ, ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಜಾಸ್ತಿ ಹಾಕಿದಷ್ಟೇ ಚಲೋ ಆಗುತ್ತೆ ಇದು. ಮತ್ತು ಒಂದು ಸ್ವಲ್ಪ ಉಪ್ಪು. ಬಂದಿದೆ ಇದು ಖಾರ ತುಂಬ ಸಣ್ಣಾಗಿದೆ ಫುಲ್ಲೆಲ್ಲ. ಬೀಸೆಲ್ಲ ಹೊಡಿಬೇಕು. ಬೀಸೆಲ್ಲ ಹೊಡೆದ್ಮೇಲೆ ಖಾರ ಟೇಸ್ಟಾಗಿ ಬರೋದಿದು. ಸಬ್ಬಸ್ಗೆ ಪಲ್ಯ ಒಳಗೆ ನೀರೆಲ್ಲ ಸೊಪ್ಪೊಳಗೆ ನೀರೆಲ್ಲ ಖಾಲಿ ಆಗಿದೆ ಇದು. ಇನ್ನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋದು, 1 ಸ್ಪೂನ್ ಖಾರ, ಇದಕ್ಕೆ ಇಷ್ಟೇ ಉಪ್ಪು ಹಾಕೊಳ್ಳಿ. ಸ್ವಲ್ಪನೇ ಉಪ್ಪು ಹಾಕೋಬೇಕು ಸಬ್ಬಸ್ಗೆ ಪಲ್ಯಗೆ. ಜಾಸ್ತಿ ಉಪ್ಪು ಹಾಕೊಂಡ್ರೆ ಖಾರದಲ್ಲಿ ಒಂದು ಸ್ವಲ್ಪ ಉಪ್ಪು ಇರುತ್ತೆ, ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಬೇಗನೆ ಖಾರ ಆಗಿಬಿಡುತ್ತೆ, ಬೇಗನೆ ಉಪ್ಪಾಗಿಬಿಡುತ್ತೆ. ಸೊ ಅದಕ್ಕೆ ನೋಡಿ ಒಂದು ಸ್ವಲ್ಪನೇ ಉಪ್ಪು ಹಾಕೋಬೇಕು. ಅದಕ್ಕೆ ಕಾಂಬಿನೇಷನಾಗಿ ಜೋಳದ ರೊಟ್ಟಿ ಮಾಡಬೇಕು. ಇನ್ನು ಉಳಿದಿರೋ ಖಾರನ ಎಲ್ಲ ಎತ್ತಿಡೋದು. ಮತ್ತು ಯಾವಾಗಾದರೂ ಸಬ್ಬಸ್ಗೆ ಪಲ್ಯ ಆಗಲಿ ರೊಟ್ಟಿ ಕೂಡ ಆಗಲಿ ಮಾಡಿದಾಗ ಹಚ್ಕೊಂಡು ತಿನ್ನೋಕ್ಕೆ ಬರುತ್ತೆ ಖಾರ ಸೈಡ್ಗೆ. ಇದನ್ನು ಸ್ಟೋರ್ ಮಾಡಿ ಒಂದು 15 ದಿನ ಮಟ್ಟಿಗಾದರೂ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಬೋದು, ಹಾಗೇನೂ ಎತ್ತಿಟ್ಕೊಳ್ಬೋದು. ನಾ ಇಲ್ಲಿ ರೊಟ್ಟಿ ಮಾಡೋಕ್ಕೆ, ಜೋಳದ ರೊಟ್ಟಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಅಂದರೆ ರೊಟ್ಟಿ ಟೇಸ್ಟಾಗಿ ಬರುತ್ತೆ. ಮತ್ತು ಇಲ್ಲಿ ಜಿಗಟ್ಗೆ ಹಾಕೋಕ್ಕೆ ಒಂದು ಅರ್ಧ ಕಪ್ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ರೊಟ್ಟಿ ಹಿಟ್ಟನ್ನ ಯಾವ ಥರ ಜಿಗಟ್ಗೆ ಹಾಕೋಂತ ಹೇಳ್ತೀನಿ. ಇದು ನೀರು ಚೆನ್ನಾಗಿ ಕುದ್ದಿದೆ. ಇವಾಗ ಈ ಥರ ಮಾಡ್ಕೋಬೇಕು ಮೊದಲು. ಇದನ್ನ ಆಮೇಲೆ ನಾದ್ಕೋಬೇಕು. ಒಂದು ಸ್ವಲ್ಪ ಒಳಗಿನ ಹಿಟ್ಟೆಲ್ಲ ಆರಬೇಕು. ಹೊಡ್ಕೋಕ್ಕೆ ಇದರಲ್ಲಿ ಒಳಗಿಂದಲೇ ಒಂದು ಸ್ವಲ್ಪ ಹಿಟ್ಟು ತಗೊತಾ ಇದ್ದೀನಿ. ಇದು ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ನೀರು ಹಾಕೊಂಡು ಈ ಥರ ನಾದ್ಕೋಬೇಕಿಲ್ಲ. ಒಮ್ಮೆ ಜಾಸ್ತಿ ಹಾಕೋಬಾರ್ದು, ಎಲ್ಲ ಮಿದುವಾಗಿಬಿಟ್ಟಿಲ್ಲ. ರೊಟ್ಟಿ ಹಿಟ್ಟು ಎಷ್ಟು ಗಟ್ಟೆ ನಾದ್ತೀವೋ ಅಷ್ಟು ರೊಟ್ಟಿ ಚಲೋದಾಗಿ ಬರುತ್ತೆ.
ಕಡೆಯಕ್ಕೆ ಇಷ್ಟು ಹಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಹಿಟ್ಟನ್ನ ಈ ಥರ ಮೃದುವಾಗಿ ನಾದ್ಕೊಂಡಿದ್ದೀನಿ. ಇನ್ನು ರೊಟ್ಟಿ ತಟ್ಟೋದಷ್ಟೇ. ನಮ್ಮ ಕಡೆ ಹಂಚು ಕಾದಿದೆ ಅಂತೇಳಿ ನೋಡೋಕ್ಕೆ ಒಂದು ಪುಟ್ಟದಾಗಿ ರೊಟ್ಟೆ ಮಾಡಿ ಆ ಹಂಚು ಮೇಲೆ ಇಡ್ತಾರೆ. ಅದು ಬೇಯ್ದಿದ್ರೆ ಹಂಚು ಕಾದಿದೆ ಅಂತೇಳಿ ಅರ್ಥ. ಇವಾಗ ಹಂಚು ಕಾದಿದೆ. ಇದಕ್ಕೆ ಚೆನ್ನಾಗಿ ಎಲ್ಲೂ ಬಿಡಲಾರೆ ಚೆನ್ನಾಗಿ ನೀರು ಹಚ್ಚಬೇಕು. ಫಸ್ಟ್ ಟೈಮ್ ಹೋಳ್ಗೆ ಮಾಡಿದ್ದೀನಿ, ಬಟ್ ಅದೆಲ್ಲ ಚಲೋ ತಂಗ ಮಾಡಿದೆ ನೋಡಿ. ಹೆಂಗೆ ನಿನ್ನೆ ಸಜ್ಜೆ ಉಳಿದಿತ್ತು, ತುಪ್ಪ ಕೊಡು. ನಿನ್ನೆ ಸ್ವಲ್ಪ ಸಜ್ಕ ಮಾಡಿದ್ದು ಅದು ಉಳಿದಿತ್ತು, ಸೊ ಅದಕ್ಕಾಗಿ ಅಂತ ಹೇಳಿ ಅದಕ್ಕೆ ಇವತ್ತು ಹೋಳ್ಗೆ ಮಾಡ್ತಾಯಿದ್ದೀನಿ. ಬಟ್ ಸಜ್ಕದ ಹೋಳ್ಗೆ ಮಾಡಿದ್ದು ಫಸ್ಟ್ ಟೈಮ್ ನಾನು. ಬಟ್ ಹೆಂಗೆ ಬರುತ್ತೆ ಏನು ಅಂಥೇಳಿ ಅದಕ್ಕೆ ತೋರಿಸ್ಲಿಲ್ಲ. ಸೊ ಅದಕ್ಕಾಗಿ ಸರಿ ಆದಮೇಲೆ ತೋರಿಸ್ರೆ ಆಯಿತು ಅಂಥೇಳಿ ಆಯಿತು. ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಿ ಮಾಡಿದ್ದೀನಿ. ಸಬ್ಬಸ್ಗೆ ಪಲ್ಯ, ಜೋಳದ ರೊಟ್ಟಿ. ಅದು ಡೈಲಿ ಅಲ್ಲೇ ಕುಂತಿರ್ತೈತೆ ನಾಯಿ. ಊಟ ಮಾಡಿಕೊಂಡು ಇವಾಗ ಕೆಳಗಡೆ ವಾಕ್ ಬಂದಿವಿ. ಎಷ್ಟು 2 ರೌಂಡ್ ಹಾಕೋಣ. ಇಲ್ಲಿ ಎಲ್ಲರ ಮನೆ ಮುಂದೆ ಪಾರಿಜಾತ ಗಿಡ ಅದಾವಲ್ಲ, ಮಸ್ತ್ ಓಣಿ ಎಲ್ಲ ಸುತ್ತ ಹಾಕೊಂಬಂದು ಸ್ಮೆಲ್ ಮಸ್ತ್ ಬರ್ತೈತಿ. ಇಲ್ಲಿ ಎಲ್ಲರ ಮನೆ ಮುಂದೆ ಎಲ್ಲ ಗಿಡಗಳು ಜಾಸ್ತಿ ಇಲ್ಲ ನಾನು ನೋಡ್ದಂಗೆ. ನೋಡಿಲ್ಲ ಇಲ್ಲೊಂದೈತೆ ಪಾರಿಜಾತ ಗಿಡ. ಇಲ್ಲಿಲ್ಲ, ಅಲ್ಲೈತೆ ಆ 2ನೇ ಮನೆ ಕಡೆ ಐತಿ. ಕ್ಯೂಟಿ ಕ್ಯೂಟಿ ಹೆಂಗೆ ಮಕ್ಕೊಂಡವ. ಇಲ್ಲಿ ನಾಯಿಗಳು ಜಾಸ್ತಿ ಇದಾವೆ ರೋಡ್ಲಿ. ಇಲ್ಲ, ಹೋಳ್ಗೆ, ಸಜ್ಕದ ಹೋಳ್ಗೆ, ಮಾವಿನಕಾಯಿ ಮತ್ತು ಸಬ್ಬಸ್ಗೆ ಪಲ್ಯ, ಜೋಳದ ರೊಟ್ಟಿ ಇಷ್ಟೆಲ್ಲ ಯಾವಾಗ ತಿಂತಿ ಹಂಗೆ ನೀ? ಇಷ್ಟಿಷ್ಟು ಹುಡುಗರು ಮರಾಠಿ ಮಾತಾಡ್ತಾವ. ಹಾಯ್ ಹಾಯ್ ಕಿಡ್ನಾಪ್ ಮಾಡ್ತಾವ. ಫೋಟೋ ಹತ್ತದ ಎಷ್ಟಾಗಿದಾವ ನೋಡು.